ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಬಾಳೆಹಣ್ಣು ಕೊಡ್ತಿಲ್ವಂತೆ. ಎಸ್ಟಿಎಂಸಿ ಅಧ್ಯಕ್ಷರು ಚೆಕ್ಕಿಗೆ ಸೈನ್ ಹಾಕಿದ್ರು, ನೋ ಯೂಸ್. ಎಸ್ ವೀಕ್ಷಕರ, ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳ ಅಪೌಷ್ಟಿಕತೆಯನ್ನ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಬಿಸಿಯೂಟದ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಲ್ಲಿ ಮಕ್ಕಳಿಗೆ ಊಟದ ಜೊತೆಯಲ್ಲಿ ಬಾಳೆಹಣ್ಣನ್ನ ಕೊಡಲಾಗ್ತಾ ಇತ್ತು. ಅದಾದ ಬಳಿಕ ಮೊಟ್ಟೆಯನ್ನ ಕೊಡಲು ಯೋಜನೆಯನ್ನ ರೂಪಿಸಿತ್ತು. ಮೊಟ್ಟೆಯಲ್ಲಿ ಸಿಗುವ ಪೌಷ್ಟಿಕಾಂಶಗಳು ಮಕ್ಕಳಿಗೆ ಪೌಷ್ಟಿಕತೆಯನ್ನ ನೀಡುತ್ತೆ. ಇಂತಹ ಯೋಜನೆಯಲ್ಲಿ ಇಂದಿಗೂ ಹಲವು ಸರ್ಕಾರಿ ಶಾಲೆಯಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನ ಸರಿಯಾಗಿ ನೀಡ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ. ಇತ್ತ ಶಿರಾ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ 5-6 ತಿಂಗಳಿನಿಂದ ಮಕ್ಕಳಿಗೆ ಬಾಳೆಹಣ್ಣು ಮೊಟ್ಟೆಯನ್ನ ನೀಡ್ತಾ ಇಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಶಿರಾ ತಾಲೂಕಿನ ಉಹಿಲ್ದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕಂಬದಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಇಂತಹದೊಂದು ಕರ್ಮಕಾಂಡ ಕೇಳಿಬಂದಿದೆ. ದೇವರು ವರ ಕೊಟ್ಟರೂ ಕೂಡ ಪೂಜಾರಿ ವರ ಕೊಡ್ತಾ ಇಲ್ಲ ಅನ್ನೋ ಹಾಗಾಗಿದೆ ಈ ಸರ್ಕಾರಿ ಶಾಲೆಯ ಪರಿಸ್ಥಿತಿ. ಇಲ್ಲಿ ಮಕ್ಕಳಿಗೆ ಬಿಸಿಯೂಟದಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನ ಕೊಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದ್ರೆ ಅದ್ಯಾಕೋ ಇಲ್ಲಿ ಹೆಡ್ ಮಾಸ್ಟರ್ ವಿತರಿಸ್ತಾ ಇಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಆನಂದ, ಇದು ಕಮದಳ್ಳಿ ಗ್ರಾಮ. ಈ ಸ್ಕೂಲ್ ಹತ್ರ ಇದ್ದೀವಿ. ಈಗ ಇಲ್ಲಿ 6 ತಿಂಗಳಿಂದ ಮೊಟ್ಟೆ ಬಾಳೆಹಣ್ಣು ಏನೂ ಕೊಟ್ಟಿಲ್ಲ ಸರ್. ಇಲ್ಲಿ ಒಂದು ಗ್ಯಾಸ್ ಮುಗಿದ್ರೆ ಗ್ಯಾಸ್ಗೆ ಅದು ತುಂಬಿಸ್ಕೊಟ್ಟಿಲ್ಲ, ಕರೆಕ್ಟಾಗಿ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಅಡುಗೆ ಮಾಡೋಕ್ಕೆಲ್ಲ ಪ್ಲೇಸು ಸ್ವಲ್ಪ ಕಮ್ಮಿ ಐತೆ. ಶೌಚಾಲಯದು ಸ್ವಲ್ಪ ರೆಡಿ ಮಾಡಿಸಿಲ್ಲ. ಈ ಥರ ಎಲ್ಲ ಸಮಸ್ಯೆ ಇದೆ ಸರ್. ನೀವು ಈಗ ಶಾಲೆಗೆ STMC ಅಧ್ಯಕ್ಷರು ಸರ್, ಅಧ್ಯಕ್ಷರು ದಯಾನಂದ ಅಂತ. ಅವ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವ್ರಿಗೆ ಹೇಳಿದ್ರೆ ಅವರು ಗಮನಕ್ಕೆ ತಾಂತಿಲ್ಲ ಸರ್. ಹಿಂಗಾಗಿ ಅಡುಗೆ ಎಲ್ಲ ಹೆಂಗೆ ಮಾಡ್ತಾ ಇದ್ರಿ ಈಗ ಸರ್? ಅವರು ಅಡುಗೆಯವರು ಅವ್ರ ಮನೇಲಿ ಒಂದು ದಿವಸ ಮಾಡೋದು, ಅವ್ರ ಮನೆಯಿಂದ ಸಿಲಿಂಡ್ರ್ ತಂದು ಇಟ್ಕೊಂಡು ಮಾಡೋದು, ಈ ಥರ ಎಲ್ಲ ಮಾಡಿ ಈಗ 6 ತಿಂಗಳಿಂದ ಹಂಗೆ ಮಾಡ್ಕೊಂಡು ಬಂದವ್ರೆ ಸರ್. ಏನು ಪದಾರ್ಥ ಏನು ಕೊಡ್ತಾರೆ? ಪದಾರ್ಥ ಅಕ್ಕಿ, ಗೋಧಿ, ಎಣ್ಣೆ, ಬೇಳೆ ಅಂಥದ್ದು ಅಷ್ಟು ಕೊಡ್ತಾರೆ ಸರ್. ತರಕಾರಿ ಏನಿಲ್ಲ ಸರ್. ಏನೇನು ನೀವೇ ತಂದು ಏನು ಮಾಡ್ತಾ ಇದ್ದೀರಾ ಸರ್? ನಾವೇ ಒಂದೊಂದು ದಿವಸ ಮೇಡಮ್ ಅವರು ಹಿಡ್ಕೊಂಬರ್ತಾರೆ, ಅಡುಗೆಯವರು ಹಿಡ್ಕೊಂಬರ್ತಾರೆ. ಹಿಡ್ಕೊಂಬಂದು ಅವರೇ ಏನೋ 6 ತಿಂಗಳಿಂದ ಹಂಗೆ ಮ್ಯಾನೇಜ್ಮೆಂಟ್ ಮಾಡ್ಯಾರೆ ಸರ್. ಈ ಕಂಬದಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕಳೆದ 5-6 ತಿಂಗಳಿನಿಂದ ಮೊಟ್ಟೆ ಕೊಡ್ತಾ ಇಲ್ಲ. ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಬಳಿ ಬಂದು 2 ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಡು ಹೋಗಿದ್ದಾರೆ. ಆದ್ರೆ ಇದುವರೆಗೆ ಶಾಲೆಯ ಮಕ್ಕಳಿಗೆ ಬಿಸಿಯೂಟದ ಜೊತೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನ ಕೊಟ್ಟೇ ಇಲ್ಲ ಎಂದು ಎಸ್ಟಿಎಂಸಿ ಅಧ್ಯಕ್ಷ ದಯಾನಂದ್ ಗಂಭೀರ ಆರೋಪ ಮಾಡ್ತಿದ್ದಾರೆ. ಇನ್ನು ಈ ಸರ್ಕಾರಿ ಶಾಲೆಯಲ್ಲಿ ಸ್ವಚ್ಛತೆ ಅನ್ನೋದು ಮರೀಚಿಕೆಯಾಗಿದೆ. ಶಾಲೆಯಲ್ಲಿರುವ ಶೌಚಾಲಯವು ಗಬ್ಬೆದ್ದು ನಾರ್ತಾ ಇದ್ದು ಅದೆಷ್ಟು ವರ್ಷವಾಯಿತೋ ತೊಳೆದು ಅನ್ನೋ ರೀತಿಯಲ್ಲಿದೆ. ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇತ್ತ ಕೆಲವು ಕುಡುಕರು ಈ ಸರ್ಕಾರಿ ಶಾಲೆ ಕಾಂಪೌಂಡ್ ಹತ್ತಿ ಒಳಗಡೆ ಬಂದು ಮಲಗ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ಈ ಸರ್ಕಾರಿ ಶಾಲೆಯಲ್ಲಿ ಭದ್ರತೆ ಅನ್ನೋದು ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇವೆ. ಹಲೋ ಈಗ ರಾಮಚಂದ್ರಪ್ಪ ಸಾಹೇಬ್ರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ತೆ ಸರ್, ಶ್ರೀಮಂತ್ ಕುಮಾರ್ ಅಂತ ಪ್ರಜಾಶಕ್ತಿ ಟಿವಿ ನೋಡ್ರಿ ಸರ್. ಸಾಹೇಬ್ರೆ ನಮಸ್ತೆ ಸರ್. ಈಗ ನಾನು ಕಮದಳ್ಳಿಗೆ ಬಂದಿದ್ದೆ ಸರ್. ಇಲ್ಲಿ ಕಮದಳ್ಳಿ ಶಾಲೆ. ಸರ್ ಅದು ಸ್ಕೂಲ್ ಹತ್ರ ಶೌಚಾಲಯ ಇಲ್ಲ, ಏನೂ ಇಲ್ಲ ಒಂದು ಸರ್. ಆಮೇಲಿಂದ ಸ್ಕೂಲ್ಗೆ ಬಟ್ಟೆ ಬಾಳೆಹಣ್ಣು ಅನ್ನೋದು ವಿತರಣೆನೇ ಆಗಿಲ್ಲ ಸರ್. ಸರ್ ಏನ್ ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ಹೌದಾ? ಅದು ಶಾಲೆ ಫಸ್ಟ್ ಕ್ಲೋಸ್ ಆಗಿತ್ತು ಸರ್. ಕ್ಲೋಸ್ ಆಗಿತ್ತು ಅಂದ್ರೆ ಸಮುದಾಯ ಭವನದಲ್ಲಿ ಶಾಲೆ ನಡೀತಾ ಇತ್ತು ಸರ್ ಕಳೆದ ವರ್ಷ. ಅಲ್ಲ, ಒಂದು ಶಾಲೆ ಕ್ಲೋಸ್ ಆಗಿತ್ತು ಸರ್. ನೆಕ್ಸ್ಟ್ ರಿಓಪನ್ ಆಗಿತ್ತು ಸರ್. ಅದು ಒಂದ್ಸಾರಿ ಸ್ಟ್ರೆಂತ್ ಇಲ್ದೇನೆ ಕ್ಲೋಸ್ ಆಗಿತ್ತು ಸರ್. ಅದಾದ ನಂತರಕ್ಕೆ ಅದು ರಿಓಪನ್ ಆಯ್ತು. ರಿಓಪನ್ ಆಗಿದ್ದಾದ ಮೇಲೆ MDM ಸಂಬಂಧಪಟ್ಟನೆ ಇದನ್ನ ಖಾತೆಯನ್ನ, ಅವ್ರದ್ದು ಕೆನರಾ ಬ್ಯಾಂಕ್ ಅಕೌಂಟ್ ಅನ್ನ ರಿಆಕ್ಟಿವೇಟ್ ಮಾಡಿಸಿಲ್ಲ ಅವರು. ನಮ್ ಸಾಹೇಬ್ರೇನೆ BO ಅವರು ಇದಕ್ಕೆ ಚಾರ್ಜ್ ಹಾಕಿದ್ರು. ಆ ಶಾಲೆ ಇದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಪಕ್ಕ ಶಾಲೆ ಶಿಕ್ಷಕರಿಗೆ ಚಾರ್ಜ್ ಕೊಟ್ಟಿದ್ರು. ಆ CRPಗಳಿಗೆ ಐ ಥಿಂಕ್ CRPಗಳಿಗೆ ಚಾರ್ಜ್ ಕೊಟ್ಟಿದ್ರು. ಅದನ್ನ ಅವರು ಪ್ರತಿದಿನನೂ ಕೂಡ ಆನ್ಲೈನ್ ನಲ್ಲಿ ನಾವು ಆಗ್ತಾ ಇದ್ದೀವಿ ಅಂತಂದು ಆನ್ಲೈನ್ ರಿಪೋರ್ಟ್ ಮಾಡ್ತಾ ಇದ್ದಾರೆ.
ಹಾಗಾಗ್ಬಿಟ್ಟು ಕೊಡ್ತಾ ಇದ್ವಿ. ಯಾಕೆಂದ್ರೆ ಮೊಟ್ಟೆ ಬಾಳೆಹಣ್ಣು ಪೂರ್ತಿ ಕೊಟ್ಟಿಲ್ಲ ಅಂತ ಇರ್ಲಿಲ್ಲ. ಆಕ್ಚುಲಿ ನಿನ್ನೆ ನಮ್ಗೆ ಮಾಹಿತಿ ಬಂತು ಸರ್. ಮಾಹಿತಿ ಬಂದು ಅವ್ರಿಗೆ ಹೌದಾ? ಚೆಕ್ಕೆ ಅಂತ ಬಂದ್ವಿ. ಬಟ್ ನಿನ್ನೆಯಿಂದ ಕೊಟ್ಟಿದ್ದಾರೆ. ನಿನ್ನೆ ಕೊಟ್ಟಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಹೇಳಿಕೆ ಕೊಟ್ಟಿದ್ದಾರೆ. SDMC ಅಧ್ಯಕ್ಷರು ಇದ್ದಾರೆ ಸರ್. ನೋಡೋಣ ಮಾತಾಡ್ತಾರೆ ನೋಡಿ. ಯಾವಾಗಿಂದ ಹಲೋ ಹೇಳಿ ಸರ್. ಇನ್ನು ಮೊನ್ನೆಯಿಂದಾನೇ ಸ್ಟಾರ್ಟ್ ಮಾಡಿರೋದು ಮೊಟ್ಟೆ ಕೊಡಕ್ಕೆ. ಮೊನ್ನೆ ಹೌದಾ? 6 ತಿಂಗಳಿಂದ ಕೊಟ್ಟಿಲ್ಲ ಸರ್. ನಿನ್ನೆಯಿಂದ ಮೊನ್ನೆ ಬಾಳೆಹಣ್ಣು ಕೊಟ್ಟಿಲ್ಲ ಸರ್. ಮೊಟ್ಟೆ ಬಾಳೆಹಣ್ಣು ಏನು ಕೊಟ್ಟಿಲ್ವಂತೆ 6 ತಿಂಗಳಿಂದ. ಯಾರಿದ್ದು ಯಾರೋ ನರಸಿಂಹಮೂರ್ತಿನ ಎಂತದ ಅವ್ರ ಹೆಸರು? ಅಲ್ಲ ಸರ್, ಮೇಸ್ಟ್ರು ನಾಗರಾಜ್ ಅಂತ. ನಾಗರಾಜ್ ಹೌದು. ಅವರೇ ಸರ್ ಇದ್ದಿದ್ದು. CRP ಇದ್ದಾರ ಅಲ್ಲಿ ಸರ್? ನೀವೇ ಅಲ್ವಾ ಸರ್? ಸರ್ ಮಾಸ್ಟರ್ ಶ್ರೀಮಂತ್ ಕುಮಾರ್ ಸರ್. ಸರ್ ಯಾರೋ ಅತಿಥಿ ಶಿಕ್ಷಕರಿದ್ದಾರೆ, ಲೇಡಿ ಇದ್ದಾರೆ, ಗೆಸ್ಟ್ ಟೀಚರ್ ಹಾಕಿದ್ದಾರೆ. ಅದ್ರ ಚಾರ್ಜ್ ಒಬ್ರಿಗೆ ಕೊಟ್ಟಿದ್ದಾರೆ ಸರ್ CRPಗೆ ನಾವು. ಸರ್ ಯಾಕೆ ಅಂದ್ರೆ ಟೀಚರ್ಗೆ ಕೊಟ್ಟಿದ್ದೀವಿ. ಅವರೇ ರೆಗ್ಯುಲರ್ ಆಗಿ ನಾವು ಪ್ರೊವೈಡ್ ಮಾಡ್ತಿದೀವಿ ಅಂತ ಹೇಳಿದ್ರು ಸರ್. ಪ್ರೊವೈಡ್ ಮಾಡ್ತಿದೀವಿ ಅಣ್ಣ ನಮ್ BO ಸಾಹೇಬ್ರು. ಈಗ ಒಂದ್ ಕೆಲಸ ಮಾಡಿ ಎಲ್ಲಾರ್ ಸಾಹೇಬ್ರೆ, ಇವ್ರಿಗೆ CRP ಕಾನ್ಫರೆನ್ಸ್ ಹಾಕಿಡಿ. ಯಾರು ಚಂದ್ರು ಅಲ್ಲ ಮಂಜುನಾಥ್ ಕಾನ್ಫರೆನ್ಸ್ ಹಾಕೊಂಡು ಇವರು ಟೀಚರ್ ಕಾನ್ಫರೆನ್ಸ್ ಹಾಕಿ ಅವಾಗ ನಡೀತೆ. ಅವಾಗ ಮಾಹಿತಿ ಕೊಡ್ತಾರೆ. ನಾನೊಂದ್ ಸ್ವಲ್ಪ ZP ಮೀಟಿಂಗ್ ಅಲ್ಲಿ ಇದ್ದೀನಿ. ಹೌದಾ? ಈಗ ಮಾಹಿತಿ ಕೊಡಿ. ನಾನು ಶ್ರೀಮಂತ್ ಕುಮಾರ್. ಇನ್ನು ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡ್ತಾ ಇಲ್ಲ ಅನ್ನೋ ವಿಚಾರ ಒಂದೆಡೆಯಾದ್ರೆ, ಮತ್ತೊಂದೆಡೆ ಈ ಸರ್ಕಾರಿ ಶಾಲೆಗೆ ಶಿಕ್ಷಕರೇ ಬರ್ತಾ ಇಲ್ಲ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಈ ಸರ್ಕಾರಿ ಶಾಲೆಯ ಅಧ್ವಾನದ ಕುರಿತಾಗಿ ಸ್ವತಃ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ. ಒಟ್ನಲ್ಲಿ ಈ ಉಹಿಲ್ದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ನೀಡದೆ ಮೋಸ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದ್ರೆ, ಮತ್ತೊಂದು ಕಡೆ ಈ ಸರ್ಕಾರಿ ಶಾಲೆಯಲ್ಲಿ ಸ್ವಚ್ಛತೆ ಅನ್ನೋದಿಲ್ಲ. ಶೌಚಾಲಯವಂತೂ ಗಬ್ಬೆದ್ದು ನಾರ್ತಾ ಇದ್ದು, ರೋಗದ ಭೀತಿಯಲ್ಲಿ ಮಕ್ಕಳು ಕೂತು ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ಕಂಬದಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಕೇವಲ 4 ಮಕ್ಕಳು ಮಾತ್ರ ಶಿಕ್ಷಣವನ್ನ ಪಡೆದಿದ್ದಾರಂತೆ. ಹೀಗಾಗಿ ಶಿಕ್ಷಕರು ಅಲಕ್ಷ್ಯ ತೋರ್ತಿದ್ದಾರೆಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಮತ್ತೊಂದು ಕಡೆ ಇರುವ 4 ಜನ ಮಕ್ಕಳಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ಕೊಡಲಾಗ್ತಾ ಇಲ್ಲ ಅನ್ನೋದು ಬೇಸರದ ಸಂಗತಿಯಾಗಿದೆ. ಕೂಡಲೇ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸರ್ಕಾರಿ ಶಾಲೆಯ ಕರ್ಮಕಾಂಡಕ್ಕೆ ಮುಕ್ತಿ ನೀಡಬೇಕಾಗಿದೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.